dear students. This is a video for session 4 of Financial Accounting 4 subject, Royalty Accounts Unit. In this video, I'm going to explain how to prepare the ledger accounts when minimum rent account is not asked for. When you're asked to prepare only necessary ledger accounts, what all ledger accounts you have to prepare and how do you prepare it. That's what you're going to learn in this particular video. So let's look into a problem. A company leased a colliery on 1/1/2015 at a minimum rent of 80,000 per annum, merging into royalty of rupees 20 per ton. So minimum rent is 80,000 per annum and royalty is 20 rupees per ton of output, and right to recoup the short workings is first 3 years of lease. Okay, now they have given output for 2015 to 18. So you're supposed to prepare necessary ledger accounts. So let's look into the analysis table. Year is 2015, 16, 17 and 18 given in the question. Output is again given in the question, 3,000, 4,000, 4,500 and 6,000. And minimum rent is 80,000 whereas royalty is 20 rupees per ton. So output into 20 rupees will give you royalty. 3,000 into 20, 60,000, 4,000 into 20, 80,000, 4,500 into 20, 90,000, 6,000 into 20, 1,20,000. Minimum rent is 80,000 given in the question. So I hope there is no doubt till here. Okay, now how do we ascertain short workings? Whenever minimum rent is more than royalty, minimum rent ಕಾಲಮ್ ಅಲ್ಲಿರುವಂಥ ಹಣ ರಾಯಲ್ಟಿ ಹಣಕ್ಕಿಂತ ಜಾಸ್ತಿ ಇದ್ದಾಗ ನಿಮಗೆ ಶಾರ್ಟ್ ವರ್ಕಿಂಗ್ಸ್ ಬರುತ್ತೆ. ಸೊ ವೆನೆವರ್ ಮಿನಿಮಮ್ ರೆಂಟ್ ಇಸ್ ಮೋರ್ ದೆನ್ ರಾಯಲ್ಟಿ ಯು ವಿಲ್ ಗೆಟ್ ಶಾರ್ಟ್ ವರ್ಕಿಂಗ್ಸ್. Here it is 80,000 and 60,000. So difference between these two, 80,000 minus 60,000 gives you 20,000. Here there is no short workings because royalty is equal to minimum rent. Here there is no short working because royalty is more than minimum rent. Here again royalty is more than minimum rent. So there will be no short workings when royalty is more than minimum rent, whereas you will have short workings when minimum rent is more than royalty. Next, short working recovered. So you have recovered the short workings in the third year. You have been given a period of 3 years. ಫಸ್ಟ್ 3 ಇಯರ್ಸಲ್ಲಿ ರಿಕವರ್ ಮಾಡ್ಕೊಳ್ಬಹುದು ಅಂತ ಕ್ವೆಶ್ಚನಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ 20,000 ರೂಪಾಯಿ ನೀವು ಎಕ್ಸ್ಟ್ರಾ ಕಟ್ಬಿಟ್ಟಿದ್ದೀರಾ. ಮಿನಿಮಮ್ ರೆಂಟ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ ಅಂದರೆ ನೀವು 60,000 ರೂಪಾಯಿ ಕಟ್ಟಿದರೆ ಸಾಕಿತ್ತು. ಬಟ್ ಮಿನಿಮಮ್ 80,000 ಕಟ್ಟಲೇಬೇಕು ಅಂತ ಇರೋದ್ರಿಂದ 20,000 ರೂಪಾಯಿ ಎಕ್ಸ್ಟ್ರಾ ಕಟ್ಟಿದ್ದೀರಾ. ಈ ಕಟ್ಟಿರೋ ಎಕ್ಸ್ಟ್ರಾನ ನೀವು ಬರುವ ವರ್ಷಗಳಲ್ಲಿ ಅದನ್ನು ರಿಕವರ್ ಮಾಡ್ಕೊಳ್ಬಹುದು. ಇಲ್ಲಿ ನಮಗೆ ರಿಕವರ್ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಸೇಮ್ ಅಮೌಂಟ್ ಇದೆ, 80,000 ಆ್ಯಂಡ್ 80,000 ಎಕ್ಸ್ಟ್ರಾ ಹಣ ಇದ್ದಿದ್ರೆ ರಿಕವರ್ ಮಾಡ್ಕೋಬಹುದಿತ್ತು. ಇಲ್ಲಿ ನಮ್ಮ ಹತ್ರ ಎಕ್ಸ್ಟ್ರಾ ಹಣ ಇದೆ, ರಾಯಲ್ಟಿ ಈಸ್ ಮೋರ್, ಎಕ್ಸ್ಟ್ರಾ ರಾಯಲ್ಟಿ ಇದೆ. 90,000 ಮೈನಸ್ 80,000 ಗಿವ್ಸ್ ಯು 10,000. 10,000ನ ನಾವೇ ಇಟ್ಕೋಬೋದು. ಅವ್ರಿಗೆ 80,000 ಕಟ್ಟಿದ್ರೆ ಸಾಕು. ಓನರ್ಗೆ ಆ್ಯಕ್ಚುಲಿ ಮಿನಿಮಮ್ 80 ಕಟ್ಟಬೇಕು, ಬಟ್ 90,000 ರಾಯಲ್ಟಿ ಇದ್ದರೆ ಆ್ಯಕ್ಚುಲಿ 90 ಕಟ್ಟಬೇಕಾಗತ್ತೆ. ಬಟ್ ನಾವು ರಿಕವರಿ ಮಾಡ್ಕೊಳ್ಳೋದ್ರಿಂದ ಬರೀ 80,000 ಕಟ್ತೀವಿ, 10,000 ನಾವೇ ಇಟ್ಕೊಳ್ತೀವಿ. ನೆಕ್ಸ್ಟ್ 1,20,000 ಇದೆ ಆ್ಯಂಡ್ 1,20,000ನ ನಾವು ಫುಲ್ಲು ಪೇ ಮಾಡಿಬಿಡ್ತೀವಿ. ಇಲ್ಲಿ ಯಾಕೆ ರಿಕವರ್ ಮಾಡ್ಕೊಳ್ತಾ ಇಲ್ಲ? ಬಿಕಾಸ್ ಫಸ್ಟ್ 3 ಇಯರ್ಸ್ ಮಾತ್ರ ಟೈಮ್ ಕೊಟ್ಟಿರೋದು, ಟೈಮ್ ಆಗೋಯಿತು. 3 ಇಯರ್ಸ್ 2017ಗೆ ಟೈಮ್ ಆಗೋಯಿತು. ಸೊ 4th ಇಯರಲ್ಲಿ ಎಕ್ಸ್ಟ್ರಾ ನಮ್ಮ ಹತ್ರ ಇದ್ರೂ ನಾವು ರಿಕವರ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಇಲ್ಲೇ ರಿಕವರಿ ಬಂದುಬಿಡುತ್ತೆ. 20,000 ಎಕ್ಸ್ಟ್ರಾ ಕಟ್ಟಿದ್ರಿ, 10,000 ರಿಕವರ್ ಮಾಡ್ಕೊಂಡ್ರಿ, ಇನ್ನೊಂದು 10,000 ರಿಕವರ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಟೈಮ್ ಪೀರಿಯಡ್ ಆಗೋಯಿತು. ಲೀಸಲ್ಲಿ ಹೇಳಿರೋದು ಓವರ್ ಫಸ್ಟ್ 3 ಇಯರ್ಸ್ ಆಫ್ ಲೀಸ್ ಯು ಕ್ಯಾನ್ ರೀಕೂಪ್ ಶಾರ್ಟ್ ವರ್ಕಿಂಗ್ಸ್. ರಿಕವರ್ ಮಾಡ್ಕೊಳ್ಳೋದು ಬರೀ 3 ವರ್ಷದ ಟೈಮ್ ಮಾತ್ರ ಅಂತ. ಸೊ ಹಾಗಾಗಿ ಇಲ್ಲಿ ಇರ್ರಿಕವರ್ಡ್ ಬರುತ್ತೆ. ಸೊ ಶಾರ್ಟ್ ವರ್ಕಿಂಗ್ ಬರೋದು ಮಿನಿಮಮ್ ರೆಂಟ್ ರಾಯಲ್ಟಿಗಿಂತ ಜಾಸ್ತಿ ಇದ್ದರೆ. ಶಾರ್ಟ್ ವರ್ಕಿಂಗ್ ರಿಕವರಿ ಯಾವಾಗ ಮಾಡ್ತೀರಾ? ರಾಯಲ್ಟಿ ಇಸ್ ಮೋರ್ ದೆನ್ ಮಿನಿಮಮ್ ರೆಂಟ್ ಆದಾಗ ಆ ಡಿಫ್ರೆನ್ಸ್ ಅಮೌಂಟನ್ನು ನೀವು ಉಪಯೋಗಿಸ್ಕೊಳ್ಬಹುದು ಇದನ್ನು ರಿಕವರ್ ಮಾಡ್ಕೊಳ್ಳೋದಕ್ಕೆ. ಸೊ ಇಲ್ಲಿ 10,000 ರೂಪಾಯಿ, 90,000 ಮೈನಸ್ 80,000, 10,000ನ ನಾವು ರಿಕವರ್ ಮಾಡ್ಕೊಳ್ಳೋಕೆ ಉಪಯೋಗಿಸ್ಕೊಳ್ತೀವಿ. 80,000ನ ಕಟ್ತೀವಿ. ಔಟ್ ಆಫ್ 90, 10,000 ನಾವೇ ಇಟ್ಕೊಂಡು ರಿಮೈನಿಂಗ್ 80,000ನ ಅವ್ರಿಗೆ ಕಟ್ತೀವಿ. ಇದನ್ನು ನಾವು ರಿಕವರಿ ಅಂತ ಕರಿತೀವಿ. ಸೊ ಟೈಮ್ ಪೀರಿಯಡ್ ಆಗೋಯಿತು, 3 ವರ್ಷ ಟೈಮ್ ಇರೋದ್ರಿಂದ 20,000 ಎಕ್ಸ್ಟ್ರಾ ಕಟ್ಟಿದ್ರಿ, 10,000 ರೂಪಾಯಿ ರಿಕವರ್ ಮಾಡ್ಕೊಂಡ್ರಿ, ಇನ್ನೊಂದು 10,000 ರೂಪಾಯಿ ರಿಕವರ್ ಆಗೋಯಿತು. ಯಾಕೆ ರಿಕವರ್ ಆಯಿತು? ಟೈಮ್ ಆಗೋಯಿತು, ಇನ್ನು ನಿಮಗೆ ನೆಕ್ಸ್ಟ್ ಇಯರ್ ಟೈಮ್ ಕೊಡೋದಿಲ್ಲ ಅವ್ರು ರಿಕವರ್ ಮಾಡ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಅದು ರಿಕವರ್ಡ್ ಆಗೋಯಿತು. ಅದನ್ನು ರಿಕವರ್ಡ್ ಕಾಲಮಲ್ಲಿ ತೋರಿಸ್ತೀರಾ. ಕ್ಯಾಶ್ ಪೇಡ್ ಎಷ್ಟು? ಫಸ್ಟ್ ಇಯರ್ 80,000 ಕಟ್ತಿದ್ದೀರಾ, ಮಿನಿಮಮ್ 80,000 ಕಟ್ಟಲೇಬೇಕು. ಸೊ 20,000 ಎಕ್ಸ್ಟ್ರಾ ಕಟ್ತಾಯಿದ್ದೀರಾ, 80,000. ಇಲ್ಲಿ 80,000 ಸೇಮ್ ಇದೆ, 80,000 ಕಟ್ತೀರಾ. ಇಲ್ಲಿ 90,000ಅಲ್ಲಿ 10,000 ರಿಕವರ್ ಮಾಡಿಕೊಂಡು 80,000 ಕಟ್ತೀರಾ. ಇಲ್ಲಿ 1,20,000 ರಿಕವರಿ ಏನೂ ಇಲ್ಲ. ಸೊ ಹಾಗಾಗಿ 1,20,000 ಕಟ್ತೀರಾ. ಮಿನಿಮಮ್ ಕನಿಷ್ಠ 80,000 ಕಟ್ಟಲೇಬೇಕು. ಬಟ್ ರಾಯಲ್ಟಿ ಜಾಸ್ತಿ ಇದ್ದರೆ ರಾಯಲ್ಟಿ ಹಣನೇ ಕಟ್ಟೋಕ್ಕೆ. ಸೊ 1,20,000 ಇಲ್ಲಿ ಕಟ್ತಾಯಿದ್ದೀರಾ. ಇಲ್ಲೂ ಆ್ಯಕ್ಚುಲಿ 90 ಕಟ್ಟಬೇಕು, ಬಟ್ 10,000 ನಾವು ರಿಕವರ್ ಮಾಡ್ಕೊಳ್ಳೋದ್ರಿಂದ ಬರೀ 80,000 ಕಟ್ತಾಯಿದ್ದೀವಿ. ಓಕೆ, ಸೊ ಐ ಹೋಪ್ ಅನಾಲಿಸಿಸ್ ಟೇಬಲ್ ಇಸ್ ಕ್ಲಿಯರ್ ನಾವು.
ನಾವು ಇನ್ 2015 ಆ್ಯಕ್ಚುಲಿ ನಿಮಗೆ ಜರ್ನಲ್ ಲೆಕ್ಚರ್ ಅಕೌಂಟ್ಸ್ ಕೇಳಿದಾಗ ಜರ್ನಲ್ ಎಂಟ್ರೀಸ್ ಬರೆಯೋಷ್ಟಿಲ್ಲ, ಬಟ್ ನಿಮಗೆ ಎಕ್ಸ್ಪ್ಲನೇಷನ್ಗೋಸ್ಕರ ನಾನು ಇಲ್ಲಿ ಬರೆದು ತೋರಿಸಿದ್ದೀನಿ. ಸೊ ಹಿಯರ್ ಯು ಕ್ಯಾನ್ ಸಿ ಫಸ್ಟ್ ಇಯರ್ ಯು ಹ್ಯಾವ್ ಶಾರ್ಟ್ ವರ್ಕಿಂಗ್ಸ್ ಇದೆ. ಸೊ ರಿಕವರಿ ಏನೂ ಇಲ್ಲ. ಸೊ ಫಸ್ಟ್ 3 ಎಂಟ್ರೀಸ್ ಮಾತ್ರ ಬರೋದು. ಶಾರ್ಟ್ ವರ್ಕಿಂಗ್ ಇದ್ದಾಗ ಎಂಟ್ರಿ ಏನು, ರಾಯಲ್ಟಿ ಅಕೌಂಟ್ ಡೇಟರ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟರ್, ಟು ಲೆಸರ್ ಅಕೌಂಟ್. ಇಟ್ ಇಸ್ ಅ ಪ್ರಾಬ್ಲಮ್ ವಿದೌಟ್ ಮಿನಿಮಮ್ ರೆಂಟ್ ಅಕೌಂಟ್ ಮಾಡಿ ಅಂತ ಕ್ವಶನಲ್ಲಿ ಕೇಳಿಲ್ಲ. ಕ್ವಶನಲ್ಲಿ ಬರೀ ನೆಸೆಸರಿ ಲೆಕ್ಚರ್ ಅಕೌಂಟ್ಸ್ ಮಾಡಿ ಅಂತ ಕೇಳಿರೋದು. ಸೊ ಹಾಗಾಗಿ ಜರ್ನಲ್ ಎಂಟ್ರೀಸ್ ಏನು ಬರುತ್ತೆ, ರಾಯಲ್ಟಿ ಅಕೌಂಟ್ ಡೇಟರ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟರ್, ಟು ಲೆಸರ್ ಅಕೌಂಟ್. ಸೊ ಐ ಹ್ಯಾವ್ ಟೋಲ್ಡ್ ಯು ಶಾರ್ಟ್ ವರ್ಕಿಂಗ್ ಇದ್ದಾಗ ಶಾರ್ಟ್ ವರ್ಕಿಂಗ್ ಫಸ್ಟ್ ಎಂಟ್ರಿನಲ್ಲಿ ಡೆಬಿಟ್ ಆಗುತ್ತೆ ಅಂತ. ರಿಕವರಿ ಇದ್ದರೆ ಸೆಕೆಂಡ್ ಎಂಟ್ರಿನಲ್ಲಿ 2 ಶಾರ್ಟ್ ವರ್ಕಿಂಗ್ಸ್ ಬರುತ್ತೆ, ಅಷ್ಟೇ ಡಿಫ್ರೆನ್ಸ್ ಶಾರ್ಟ್ ವರ್ಕಿಂಗಿಂದ. ಇಲ್ಲದಿದ್ದರೆ ಸ್ಟ್ಯಾಂಡರ್ಡ್ ಎಂಟ್ರಿ ಏನು, ರಾಯಲ್ಟಿ ಅಕೌಂಟ್ ಡೇಟಾ ಟು ಲೆಸರ್ ಇಸ್ ಸ್ಟ್ಯಾಂಡರ್ಡ್. ಸೊ ಶಾರ್ಟ್ ವರ್ಕಿಂಗ್ಸ್ ಇರೋದ್ರಿಂದ ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಆಗ್ತಾ ಇದೆ 2015. ಸೊ ಹೌ ಮಚ್ ಇಸ್ ರಾಯಲ್ಟಿ, 60,000, ಶಾರ್ಟ್ ವರ್ಕಿಂಗ್ ಇಸ್ 20,000, ಅಮೌಂಟ್ ಪೇಡ್ ಇಸ್ 80,000. 60,000 royalty, short working is 20, amount paid is 80,000. So royalty account data, short workings account data, to lesser account being royalty due. ಸೊ ಇದೇ 80,000 ನೀವು ಪೇ ಮಾಡೋಕ್ಕೆ ಲೆಸರ್ ಅಕೌಂಟ್ ಡೇಟರ್ ಟು ಬ್ಯಾಂಕ್ ಅಂತ ಬರೀತೀರಾ, ಪ್ರೊಡಕ್ಷನ್ ಅಕೌಂಟ್ ಡೇಟರ್ ಟು ರಾಯಲ್ಟಿ ಅಂತ ಬರೀತೀರಾ. ಸೊ ದೀಸ್ ಆರ್ ಜರ್ನಲ್ ಎಂಟ್ರೀಸ್. ಬಟ್ ನಿಮಗೆ ಕ್ವಶನಲ್ಲಿ ಕೇಳಿರೋದು ಲೆಕ್ಚರ್ ಅಕೌಂಟ್ಸ್ ಮಾಡಲಿಕ್ಕೆ. ಸೊ ಹ್ಯಾವ್ ಎ ಲುಕ್. ಫಸ್ಟ್ ಅಕೌಂಟ್ ಇಸ್ ಲೆಕ್ಚರ್ ಅಕೌಂಟ್, ರಾಯಲ್ಟಿ ಅಕೌಂಟ್ ದಟ್ ಯು ಹ್ಯಾವ್ ಟು ಪ್ರಿಪೇರ್. ಈಗ ಫಸ್ಟ್ ಎಂಟ್ರಿ ಏನಿದೆ, ರಾಯಲ್ಟಿ ಅಕೌಂಟ್ ಡೇಟರ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟರ್ ಟು ಲೆಸರ್. ಸೊ ಇದು ಕಾಂಪೌಂಡ್ ಎಂಟ್ರಿ, ರಾಯಲ್ಟಿ ಅಕೌಂಟ್ ಡೇಟರ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟರ್ ಟು ಲೆಸರ್ ಅನ್ನೋದು. ಇದನ್ನು ನಾನು ಸ್ಪ್ಲಿಟ್ ಮಾಡಿದ್ರೆ 2 ಡಿಫ್ರೆಂಟ್ ಎಂಟ್ರಿಗಳು ಸೇರಿ ಒಂದಾಗಿರುತ್ತೆ. ರಾಯಲ್ಟಿ ಅಕೌಂಟ್ ಡೇಟರ್ ಟು ಲೆಸರ್, 60,000, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೇಟರ್ ಟು ಲೆಸರ್ 20,000. ಸೊ ಈ 2 ಎಂಟ್ರಿಗಳು ಸೇರಿ ಒಂದು ಎಂಟ್ರಿಯಾಗಿ ಬರೆದಿದ್ದೀವಿ ನಾವು. ಓಕೆ, ಸೊ ಈ ಎಂಟ್ರಿನಲ್ಲಿ ನಮಗೆ ರಾಯಲ್ಟಿ ಕಾಣಿಸ್ತಾ ಇದೆ. ಸೊ ಇದೊಂದೇ ಎಂಟ್ರಿದು ಮಾತ್ರ ನೀವು ರೆಕಾರ್ಡ್ ಮಾಡಬೇಕು. ಇಲ್ಲಿ ರಾಯಲ್ಟಿ ಕಾಣಿಸ್ತಾ ಇಲ್ಲ, ಸೊ ಹಾಗಾಗಿ ಇದು ರಾಯಲ್ಟಿ ಅಕೌಂಟಲ್ಲಿ ನೀವು ತೋರಿಸೋಲ್ಲ. ಸೊ ರಾಯಲ್ಟಿ ಅಕೌಂಟ್ ಡೇಟರ್ ಟು ಲೆಸರ್, ಎಷ್ಟು, 60,000 ಮಾತ್ರ ನಾವು ಬರೀಬೇಕು. ಇಲ್ಲಿ ನೋಡಿ, ರಾಯಲ್ಟಿ ಅಕೌಂಟ್ ಡೇಟರ್ ಟು ಲೆಸರ್ 60,000. ಸೊ ರಾಯಲ್ಟಿ ಅನ್ನೋದು ಡೆಬಿಟ್ ಆಗಿರೋದ್ರಿಂದ ಡೆಬಿಟ್ ಸೈಡ್ ಬರಿತೀವಿ, ಟು ಲೆಸರ್ ಅಂತ ಬರಿತೀವಿ. ಡೆಬಿಟ್ ಆಗಿರೋದ್ರಿಂದ ಡೆಬಿಟ್ ಸೈಡ್, ಟು ಲೆಸರ್ ಅಂತ ಬರಿತೀವಿ, 60,000. ಓಕೆ, ಆದಮೇಲೆ ಇಲ್ಲಿ ಸೆಕೆಂಡ್ ಎಂಟ್ರಿನಲ್ಲಿ ನಿಮ್ಗೆ ರಾಯಲ್ಟಿ ಇಲ್ಲ, ಥರ್ಡ್ ಎಂಟ್ರಿನಲ್ಲಿ ರಾಯಲ್ಟಿ ಇದೆ. ಸೊ ಟು ರಾಯಲ್ಟಿ ಅಂತ ಬಂದಿದೆ. ಹಾಗಾಗಿ ಸೆಕೆಂಡ್ ಎಂಟ್ರಿ ಏನು ಎಫೆಕ್ಟ್ ಆಗಲ್ಲ. ಬಟ್ ಥರ್ಡ್ ಎಂಟ್ರಿನಲ್ಲಿ 2 ರಾಯಲ್ಟಿ ಇರೋದ್ರಿಂದ ಕ್ರೆಡಿಟ್ ಮಾಡ್ತೀರಾ, ರಾಯಲ್ಟಿ ಈಸ್ ಕ್ರೆಡಿಟೆಡ್. ಸೊ ಕ್ರೆಡಿಟ್ ಸೈಡ್ ಬೈ ಪ್ರೊಡಕ್ಷನ್ ಅಂತ ಬರೀತೀರಾ. ಸೊ ಕ್ರೆಡಿಟ್ ಸೈಡ್ ಯು ಆರ್ ರೈಟಿಂಗ್ ಬೈ ಪ್ರೊಡಕ್ಷನ್ 60,000. ಸೊ ನೆಕ್ಸ್ಟ್ ಇಯರ್ 2016 ವಾಟ್ ಇಸ್ ದ ಸಿಚುವೇಶನ್? ದೇರ್ ಇಸ್ ನೋ ಶಾರ್ಟ್ ವರ್ಕಿಂಗ್, ನೋ ರಿಕವರಿ, ನೋ ರಿಕವರಿ. ಶಾರ್ಟ್ ವರ್ಕಿಂಗ್ ಕಾಲಮಲ್ಲೂ ಹಣ ಇಲ್ಲ, ರಿಕವರಿ ಕಾಲಮಲ್ಲೂ ಹಣ ಇಲ್ಲ. ಸೊ ಇದು 2016 ಆ್ಯಂಡ್ 18 ಎರಡೂ ವರ್ಷವೂ ಸೇಮ್ ಟೈಪ್ ಆಫ್ ಟ್ರೀಟ್ಮೆಂಟ್. ರಾಯಲ್ಟಿ ಕಾಲಮಲ್ಲೂ ಹಣ ಇಲ್ಲ, ರಿಕವರಿ ಕಾಲಮಲ್ಲೂ ಹಣ ಇಲ್ಲ. ಸೊ ಹಾಗಾಗಿ 2016 ಆ್ಯಂಡ್ 18ಗೆ ನೀವು ಯಾವ ಥರ ಜರ್ನಲ್ ಎಂಟ್ರೀಸ್ ಆ್ಯಂಡ್ ಲೆಕ್ಚರ್ಸ್ ಮಾಡ್ತೀರಾ ನೋಡೋಣ. ಸೊ 16 ರಾಯಲ್ಟಿ ಟು ಲೆಸರ್ ಅಕೌಂಟ್ ಡೇಟರ್ ಟು ಬ್ಯಾಂಕ್, ಪ್ರೊಡಕ್ಷನ್ ಟು ರಾಯಲ್ಟಿ, ಇಷ್ಟೇ ಎಂಟ್ರೀಸ್ ಬರೋದು. ಶಾರ್ಟ್ ವರ್ಕಿಂಗ್ ಇದ್ದಿದ್ರೆ ಫಸ್ಟ್ ಎಂಟ್ರಿನಲ್ಲಿ ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೇಟರ್ ಅಂತ ಬಂದಿರೋದು. ರಿಕವರಿ ಇದ್ದಿದ್ರೆ 2 ಶಾರ್ಟ್ ವರ್ಕಿಂಗ್ಸ್ ಅಂತ ಬರೀಬೇಕಿತ್ತು. ಇಲ್ಲಿ ಶಾರ್ಟ್ ವರ್ಕಿಂಗೂ ಇಲ್ಲ, ರಿಕವರಿನೂ ಇಲ್ಲ. ಸೊ ಹಾಗಾಗಿ ರಾಯಲ್ಟಿ ಅಕೌಂಟ್ ಡೇಟರ್ ಟು ಲೆಸರ್ಸ್ ಅಕೌಂಟ್ ಡೇಟರ್ ಟು ಬ್ಯಾಂಕ್, ಪ್ರೊಡಕ್ಷನ್ ಟು ರಾಯಲ್ಟಿ. ಅಮೌಂಟ್ ಎಷ್ಟು? ರಾಯಲ್ಟಿ ಹಣ 80,000 ರೂಪಾಯಿ ಇದೆ, ಲೆಸರ್ಗೂ 80,000 ರೂಪಾಯಿ ಕಟ್ತಾ ಇರೋದು. ಅದೇ ರಾಯಲ್ಟಿ ಹಣನ 80,000 ರೂಪಾಯಿನ ನೀವು ಪ್ರೊಡಕ್ಷನ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ. ಸೊ ದ ಸೇಮ್ ಥಿಂಗ್ ಇಸ್ ಡನ್ ಫಾರ್ 2018. ಬಟ್ ಅಮೌಂಟ್ ಮಾತ್ರ 1,20,000. ರಾಯಲ್ಟಿ ಹಣ 2018 1,20,000 ಇದೆ ಆ್ಯಂಡ್ ಪೇಮೆಂಟ್ ಮಾಡ್ತಾ ಇರೋದು 1,20,000. ಸೊ 2018 ಅಮೌಂಟ್ ಒಂದು ಚೇಂಜ್ ಆಗುತ್ತೆ, ಬಿಟ್ಟರೆ ಎಂಟ್ರೀಸ್ ಎಲ್ಲ ಸೇಮ್ ಇರುತ್ತೆ. ರಾಯಲ್ಟಿ ಟು ಲೆಸರ್ ಟು ಬ್ಯಾಂಕ್, ಪ್ರೊಡಕ್ಷನ್ ಟು ರಾಯಲ್ಟಿ 1,20,000 ಫುಲ್ಲಿ. ರಾಯಲ್ಟಿ is 1,20,000, amount paid to lesser is again 1,20,000. ಸೊ ದ ಸೇಮ್ ರಾಯಲ್ಟಿ is transferred to production account, ಸೊ 1,20,000 ಇರುತ್ತೆ. ಸೊ ಈಗ ರಾಯಲ್ಟಿ ಅಕೌಂಟ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ? 2016 ಟು ಲೆಸರ್ by production, 2018 to lesser and by production. You can have a look. Royalty is debited, so debit side 2 lesser anta baritira. Royalty account alli you have written 2 lesser, and ಇಲ್ಲಿ ಕ್ರೆಡಿಟ್ ಸೈಡ್ ಬೈ ಪ್ರೊಡಕ್ಷನ್ ಅಂತ ಬರೀತೀರಾ. ಇಲ್ಲಿ ರಾಯಲ್ಟಿ ಅಕೌಂಟ್ ಇಲ್ಲ, ಸೊ ರಾಯಲ್ಟಿ ಅಕೌಂಟ್ ಎಫೆಕ್ಟ್ ಆಗಲ್ಲ. ವೆರಸ್ ಇಲ್ಲಿ ಥರ್ಡ್ ಎಂಟ್ರಿನಲ್ಲಿ ನಿಮಗೆ ರಾಯಲ್ಟಿ ಅಕೌಂಟ್ ಇರೋದ್ರಿಂದ ಬೈ ಪ್ರೊಡಕ್ಷನ್ ಅಂತ 1,20,000 ಬರುತ್ತೆ 2018. ಸಿಮಿಲರ್ಲಿ 16 80,000 ಬರುತ್ತೆ. 2016 80,000 ಇರೋದು. ಸೊ ದ ಸೇಮ್ 80,000 ವಿಲ್ ಕಮ್ ಹಿಯರ್ ಬೈ ಪ್ರೊಡಕ್ಷನ್. ಸೊ 2 ಲೆಸರ್ಸ್ ಅಕೌಂಟ್ ಬೈ ಪ್ರೊಡಕ್ಷನ್ ಅಕೌಂಟ್. ಓಕೆ, ನೆಕ್ಸ್ಟ್ ಲೆಟ್ಸ್ ಹ್ಯಾವ್ ಅ ಲುಕ್ ಅಟ್ 2017. 2017 ರಿಕವರಿ ಇದೆ ಆ್ಯಂಡ್ ಇರ್ರಿಕವರಿ ಇದೆ. ಸೊ ರಿಕವರಿ ಇದ್ದರೆ ಇಟ್ಸ್ ವೆರಿ ಸಿಂಪಲ್. 2 ಶಾರ್ಟ್ ವರ್ಕಿಂಗ್ಸ್ ಅಂತ ಬರುತ್ತೆ. ಶಾರ್ಟ್ ವರ್ಕಿಂಗ್ ಇದ್ದರೆ ಫಸ್ಟ್ ಎಂಟ್ರಿನಲ್ಲಿ ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೇಟರ್,
ವೆರಸ್ ರಿಕವರಿ ಇದ್ದರೆ ಸೆಕೆಂಡ್ ಎಂಟ್ರಿನಲ್ಲಿ 2 ಶಾರ್ಟ್ ವರ್ಕಿಂಗ್ಸ್, ಈ ರಿಕವರಿ ಇದ್ದರೆ 4th ಎಂಟ್ರಿ ಬರುತ್ತೆ P&L to ಶಾರ್ಟ್ ವರ್ಕಿಂಗ್ಸ್ ಅಂತ ಅಷ್ಟೇ. ಓಕೆ, ಸೊ ರಾಯಲ್ಟಿ ಅಕೌಂಟ್ ಡೆಟರ್ ಟು ಲೆಸರ್ ಇಸ್ ಅ ಸ್ಟ್ಯಾಂಡರ್ಡ್ ಎಂಟ್ರಿ. ಫಸ್ಟ್ ಎಂಟ್ರಿ ಎಷ್ಟು ರಾಯಲ್ಟಿ ಹಣ 90,000 ರೂಪಾಯಿ ಅಷ್ಟನ್ನು ಬರೆದ್ಬಿಡ್ತೀರಾ. ಆಮೇಲೆ ಲೆಸರ್ಸ್ ಅಕೌಂಟ್ ಡೆಟರ್ 90,000 ಇದೇ ಸೇಮ್ ಇಲ್ಲಿ 2 ಲೆಸರ್ ಅಂತ ಬರ್ತಿದ್ರಲ್ಲ ಅದನ್ನು ಲೆಸರ್ಸ್ ಅಕೌಂಟ್ ಡೆಟರ್ ಟು ಬ್ಯಾಂಕ್ 2 ಶಾರ್ಟ್ ವರ್ಕಿಂಗ್ಸ್. ಪೇ ಮಾಡ್ತಿರೋದು 80,000, 10,000 ರೂಪಾಯಿ ನೀವೇ ಇಟ್ಕೊಳ್ತಾ ಇದ್ದೀರಾ, ರಿಟೈನ್ ಮಾಡ್ಕೋತಾ ಇದ್ದೀರಾ. ಸೊ 10,000 ರಿಕವರಿ ಇದೆ, 80,000 ಪೇ ಮಾಡ್ತಾ ಇದ್ದೀರಾ. ಸೊ ಟು ಬ್ಯಾಂಕ್ 80,000 ಪೇ ಮಾಡ್ತಿರೋದು 80,000, 10,000 ನೀವೇ ಇಟ್ಕೊಳ್ತಾ ಇದ್ದೀರಾ. ಸೊ ದಟ್ಸ್ ರಿಕವರಿ. ಸೊ 2 ಶಾರ್ಟ್ ವರ್ಕಿಂಗ್ಸ್ ಅಂತ ಹಾಕ್ತೀರಾ. ಪ್ರೊಡಕ್ಷನ್ ಟು ರಾಯಲ್ಟಿ ಅಮೌಂಟನ್ನು ಹಾಕ್ತೀರಾ 90,000 ಆ್ಯಂಡ್ P&L ಟು ಶಾರ್ಟ್ ವರ್ಕಿಂಗ್ಸ್ ರಿಕವರಿ ಹಣನ ಹಾಕ್ತೀರಾ. ಸೊ ದಿಸ್ ಇಸ್ ಹೌ ಯು ರೈಟ್ ದ ಎಂಟ್ರಿ ಫಾರ್ 2017. ನಾವು ರಾಯಲ್ಟಿ ಅಕೌಂಟ್ ಮೇಲೆ 2017 ಯಾವ ರೀತಿ ಪ್ರಭಾವ ಬೀರುತ್ತೆ, ಹ್ಯಾವ್ ಅ ಲುಕ್. ಫಸ್ಟ್ ಎಂಟ್ರಿ ಇಸ್ ರಾಯಲ್ಟಿ ಅಕೌಂಟ್ ಡೆಟರ್ ಟು ಲೆಸರ್. ಹಿಯರ್ ಇಟ್ ಇಸ್ ರಾಯಲ್ಟಿ ಡೆಬಿಟ್. ಸೊ ಡೆಬಿಟ್ ಸೈಡ್ 2 ಲೆಸರ್ 90,000 ಬರೀತೀರಾ. ಓಕೆ, ಸೊ ಡೆಬಿಟ್ ಸೈಡ್ 2 ಲೆಸರ್ 90,000. ನೆಕ್ಸ್ಟ್ ಸೆಕೆಂಡ್ ಎಂಟ್ರಿನಲ್ಲಿ ಎಲ್ಲೂ ರಾಯಲ್ಟಿ ಕಾಣಿಸಲ್ಲ, 4th ಎಂಟ್ರಿನಲ್ಲಿ ರಾಯಲ್ಟಿ ಕಾಣಿಸಲ್ಲ, 3rd ಎಂಟ್ರಿನಲ್ಲಿ ಮಾತ್ರ ರಾಯಲ್ಟಿ ಇರೋದು. ಸೊ ದ ಸೇಮ್ ಬೈ ಪ್ರೊಡಕ್ಷನ್ ಅನ್ನೋದನ್ನು ಇಲ್ಲಿ ಕ್ರೆಡಿಟ್ ಆಗಿರೋದ್ರಿಂದ ಕ್ರೆಡಿಟ್ ಸೈಡ್ ಆಫ್ ರಾಯಲ್ಟಿ ಅಕೌಂಟ್ ವಿಲ್ ರೈಟ್ ಬೈ ಪ್ರೊಡಕ್ಷನ್ 90,000. ರಾಯಲ್ಟಿ ಅನ್ನೋದು ಕ್ರೆಡಿಟ್ ಆಗಿರೋದ್ರಿಂದ ಕ್ರೆಡಿಟ್ ಸೈಡ್ ಬೈ ಪ್ರೊಡಕ್ಷನ್ ಅಂತ ಬರೀತೀರ 90,000. ಸೊ ಆನ್ ಆನ್ ಆವ್ರೇಜ್ ವಾಟ್ ಐ ಕ್ಯಾನ್ ಸೇ ಇಸ್ ನಿಮಗೆ ಪ್ರತಿ ವರ್ಷ ಟು ಲ್ಯಾಂಡ್ ಲಾರ್ಡ್ ಆರ್ ಟು ಲೆಸರ್ ಬೈ ಪ್ರೊಡಕ್ಷನ್ ಇಸ್ ಸ್ಟ್ಯಾಂಡರ್ಡ್. ಇದು ಫುಲ್ಲು ರಾಯಲ್ಟಿ ಅಮೌಂಟ್ ಬರೆದಿರೋದು. ಓಕೆ, ಜರ್ನಲ್ ಎಂಟ್ರೀಸಿಂದ ಲೆಕ್ಚರ್ಸಿಗೆ ಪೋಸ್ಟ್ ಮಾಡೋದನ್ನು ಹೇಳಿಕೊಟ್ಟಿದ್ದೀನಿ. ಸೊ ಲೆಟ್ಸ್ ಮೂವ್ ಆನ್ ಟು ಲೆಸರ್ಸ್ ಅಕೌಂಟ್. ಸೊ ಲೆಸರ್ಸ್ ಅಕೌಂಟ್ ಮಾಡೋದಕ್ಕೆ ಈಗ ಫಸ್ಟ್ ಇಯರ್ ನಿಮಗೆ ಶಾರ್ಟ್ ವರ್ಕಿಂಗ್ ಇರೋದ್ರಿಂದ ವಾಟ್ ಇಸ್ ದ ಜರ್ನಲ್ ಎಂಟ್ರಿ, ರಾಯಲ್ಟಿ ಅಕೌಂಟ್ ಡೆಟರ್ ಶಾರ್ಟ್ ವರ್ಕಿಂಗ್ಸ್ 2 ಲೆಸರ್. ಸೊ 60,000, 20,000 and 80,000. Here you can see 60 royalty, 20,000 short workings. Amount paid to lesser is 80. 60, 20 and 80 is the first entry. Okay, ಈಗ ನೀವು ಲೆಸರ್ಸ್ ಅಕೌಂಟ್ ಮಾಡ್ತಾ ಇದ್ದೀರಾ. ಸೊ ಇದು ಅಗೇನ್ ಕಾಂಪೌಂಡ್ ಎಂಟ್ರಿ ಆದ್ದರಿಂದ ನಿಮಗೆ ಯಾವ ಥರ ಎಂಟ್ರಿ ಇರುತ್ತೆ, ರಾಯಲ್ಟಿ ಅಕೌಂಟ್ ಡೆಟರ್ ಟು ಲೆಸರ್, ರಾಯಲ್ಟಿ ಅಕೌಂಟ್ ಡೆಟರ್ ಟು ಲೆಸರ್ 60,000, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೆಟರ್ ಟು ಲೆಸರ್ 20,000. ಸೊ ಈಗ ಲೆಸರ್ಸ್ ಅಕೌಂಟ್ ಮಾಡಬೇಕು. ಲೆಸರ್ಸ್ ಅಕೌಂಟ್ನ ನಾವು ರೆಡಿ ಮಾಡ್ಕೋಬೇಕು. ಸೊ ಲೆಸರ್ ಅಕೌಂಟ್ ಮಾಡುವಾಗ 2 ಲೆಸರ್ ಅಂತ ಇರೋದ್ರಿಂದ ಯುಲ್ ರೈಟ್ ಬೈ ರಾಯಲ್ಟಿ. ಸೊ 2 ಲೆಸರ್ ಅಂತ ಇರೋದ್ರಿಂದ ನಾವು ಬೈ ರಾಯಲ್ಟಿ ಹಾಕ್ತೀವಿ. ಯಾಕೆ, ಲೆಸರ್ಸ್ ಅಕೌಂಟ್ ಮಾಡ್ತಾ ಇರೋದು ಲೆಸರ್ ಕ್ರೆಡಿಟ್ ಆಗಿದೆ. ಸೊ ಕ್ರೆಡಿಟ್ ಸೈಡ್ ಆಫ್ ದ ಲೆಸರ್ಸ್ ಅಕೌಂಟ್ ಬರೀಬೇಕು. ಲೆಸರು 2 ಲೆಸರ್ ಅಂತ ಬರ್ತಿದ್ದೀರಾ ಜರ್ನಲ್ ಎಂಟ್ರಿನಲ್ಲಿ. ಸೊ ಕ್ರೆಡಿಟ್ ಸೈಡ್ ಬರೀಬೇಕು. ಏನಂತ ಬರೀತೀರಾ, ಬೈ ರಾಯಲ್ಟಿ ಅಂತ ಬರೀತೀರಾ. ಸೊ ಬೈ ರಾಯಲ್ಟಿ 60,000. ಅಗೇನ್ ಇಲ್ಲೂ ಕ್ರೆಡಿಟ್ ಆಗಿದೆ, ಇಲ್ಲೂ ಲೆಸರ್ ಅಕೌಂಟ್ ಕಾಣಿಸ್ತಾ ಇದೆ. ಸೊ ಇಲ್ಲೂ ಕ್ರೆಡಿಟ್ ಸೈಡ್, ಈ ಎಂಟ್ರಿನೂ ಕ್ರೆಡಿಟ್ ಸೈಡಲ್ಲಿ ಬೈ ಶಾರ್ಟ್ ವರ್ಕಿಂಗ್ಸ್ ಅಂತ ಬರೀತಾರೆ. ಸೊ 2 ಲೆಸರ್ ಕ್ರೆಡಿಟ್ ಆಗಿರೋದ್ರಿಂದ ಲೆಸರ್ಸ್ ಅಕೌಂಟ್. ಸೊ ಲೆಸರ್ಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಬೈ ರಾಯಲ್ಟಿ ಬೈ ಶಾರ್ಟ್ ವರ್ಕಿಂಗ್ಸ್ ಅಂತ ಬರೀತಾ ಇದ್ದೀರಾ. ಬೈ ರಾಯಲ್ಟಿ ಬೈ ಶಾರ್ಟ್ ವರ್ಕಿಂಗ್ಸ್ 60,000, 20,000. ಓಕೆ, ಸೊ ಬೈ ರಾಯಲ್ಟಿ ಬೈ ಶಾರ್ಟ್ ವರ್ಕಿಂಗ್ 60, 20. ಆ್ಯಂಡ್ ಇಲ್ಲಿ ಲೆಸರ್ಸ್ ಅಕೌಂಟ್ ಡೆಟರ್ ಟು ಬ್ಯಾಂಕ್. ಸೊ ಅಮೌಂಟ್ ಪೇ ಮಾಡ್ತಾಯಿದ್ದೀರಾ. ಸೊ ಟು ಬ್ಯಾಂಕ್ ಅಂತ ಇರೋದ್ರಿಂದ 80,000 rupees ಯು ಆರ್ ರೈಟಿಂಗ್. ಸೊ ಲೆಸರ್ಸ್ ಅಕೌಂಟ್ ಡೆಟರ್. ಸೊ ಡೆಬಿಟ್ ಸೈಡ್ ಬರೀಬೇಕು, ಟು ಬ್ಯಾಂಕ್ ಅಂತ ಬರೀತೀರಾ. ಡೆಬಿಟ್ ಸೈಡ್ ಟು ಬ್ಯಾಂಕ್. ಸೊ ಹಿಯರ್ ಯು ಕ್ಯಾನ್ ಸಿ 3rd ಎಂಟ್ರಿನಲ್ಲಿ ಲೆಸರ್ಸ್ ಅಕೌಂಟ್ ಇಲ್ಲ, ಸೊ ಬಿಡ್ತೀರಾ. ಸೊ 2015 ಫಸ್ಟ್ ಎಂಟ್ರಿ ಆ್ಯಂಡ್ ಸೆಕೆಂಡ್ ಎಂಟ್ರಿ. ಆ್ಯಂಡ್ ಯು ಕ್ಯಾನ್ ಆಲ್ವೇಸ್ ರಿಮೆಂಬರ್ ಲೆಸರ್ಸ್ ಅಕೌಂಟ್ ಎಫೆಕ್ಟ್ ಆಗೋದು ಬರೀ ಫಸ್ಟ್ ಆ್ಯಂಡ್ ಸೆಕೆಂಡ್ ಎಂಟ್ರಿನಲ್ಲಿ ಮಾತ್ರ. ಸೊ ವೆನೆವರ್ ದರ್ ಇಸ್ ಶಾರ್ಟ್ ವರ್ಕಿಂಗ್ಸ್ ಯು ರೈಟ್ ಬೈ ರಾಯಲ್ಟಿ ಬೈ ಶಾರ್ಟ್ ವರ್ಕಿಂಗ್ಸ್, ಆ್ಯಂಡ್ ವೆನೆವರ್ ಇಟ್ ಇಸ್ ಪೇಯ್ಡ್ ಯು ರೈಟ್ ಟು ಬ್ಯಾಂಕ್. ಸೊ ಶಾರ್ಟ್ ವರ್ಕಿಂಗ್ಸ್ ಇದ್ದಾಗ ಬೈ ರಾಯಲ್ಟಿ ಬೈ ಶಾರ್ಟ್ ವರ್ಕಿಂಗ್ಸ್ ಟು ಬ್ಯಾಂಕ್. ಓಕೆ, ಸೊ ನೆಕ್ಸ್ಟ್ 2016 and 18 let us have a look. 2016 there is no short working recovery ಏನೂ ಇಲ್ಲ, ಇಲ್ಲೂ ಶಾರ್ಟ್ ವರ್ಕಿಂಗ್ ರಿಕವರಿ ಏನೂ ಇಲ್ಲ 16 and 18. ಸೊ 16 entries and 18 entries are similar. ರಾಯಲ್ಟಿ ಟು ಲೆಸರ್ ಟು ಬ್ಯಾಂಕ್, ಪ್ರೊಡಕ್ಷನ್ ಟು ರಾಯಲ್ಟಿ. ಇದು ಸ್ಟ್ಯಾಂಡರ್ಡ್ ಎಂಟ್ರಿ. ಶಾರ್ಟ್ ವರ್ಕಿಂಗ್ ಇದ್ದರೆ ಶಾರ್ಟ್ ವರ್ಕಿಂಗ್ ಡೆಬಿಟ್ ಆಗುತ್ತೆ ಇಲ್ಲಿ ಅಷ್ಟೇ. ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಟರ್ ಅಂತ ಶಾರ್ಟ್ ವರ್ಕಿಂಗ್ ಅಮೌಂಟ್ ಬರುತ್ತೆ. ಅದೇ ರಿಕವರಿ ಇದ್ದರೆ ಇಲ್ಲಿ 2 ಶಾರ್ಟ್ ವರ್ಕಿಂಗ್ಸ್ ಅಂತ ಬರೀತಾರೆ ಸೆಕೆಂಡ್ ಎಂಟ್ರಿನಲ್ಲಿ. ದಟ್ಸ್ ದ ಓನ್ಲಿ ಡಿಫ್ರೆನ್ಸ್. ಆ್ಯಂಡ್ what is the amount that you write? Royalty amount that you have written, cash paid column amount, illi cash paid column amount, and illi royalty column amount. So that's how you write it. So 2016 and 2018 it's the same thing. Amounts matra 180,000 2016 ge, 1,20,000 2018 ge. Now how do you post it? Lessers account ಮಾಡುವಾಗ lesser is credited. So credit side by royalty ಅಂತ ಬರೀತೀರಾ. Debit side ಲೆಸರ್ ಅಕೌಂಟ್ ಟು ಡೆಬಿಟ್ ಸೈಡಲ್ಲಿ ಟು ಬ್ಯಾಂಕ್ ಅಂತ ಬರೀತೀರಾ. ಸೊ 2016 ಹ್ಯಾವ್ ಅ ಲುಕ್, ಬೈ ರಾಯಲ್ಟಿ ಟು ಬ್ಯಾಂಕ್. 2018 ಅಗೇನ್ ಬೈ ರಾಯಲ್ಟಿ ಟು ಬ್ಯಾಂಕ್. ಅಮೌಂಟ್ ಇಸ್ 80,000, 1,20,000. Okay, so 2016 and 18 I hope it is clear how to prepare lesser account. So lessers account is
credited here, so you'll write by royalty, and lesser account credit side ಅಲ್ಲಿ by royalty ಅಂತ ಬರೀತೀರಾ. lesser account ಈ ಸೆಕೆಂಡ್ ಎಂಟ್ರಿನಲ್ಲಿ ಡೆಬಿಟ್ ಆಗಿರೋದ್ರಿಂದ ಡೆಬಿಟ್ ಸೈಡಲ್ಲಿ ಟು ಬ್ಯಾಂಕ್ ಅಂತ ಬರೀತೀರಾ. okay, amount is 80,000 for 2016 and 1,20,000 for 2018. so here you can see 80,000, 1,20,000. okay, next let's move on to 2017. 2017 ನಲ್ಲಿ ರಿಕವರಿ ಇದೆ. ಸೊ ರಿಕವರಿ ಇದ್ದಾಗ ಎಂಟ್ರೀಸ್ ಏನು, ರಾಯಲ್ಟಿ ಅಕೌಂಟ್ ಡೇಟೆಡ್ ಟು ಲೆಸರ್ ಫಸ್ಟ್ ಎಂಟ್ರಿ ಸ್ಟ್ಯಾಂಡರ್ಡ್, ಬಟ್ ರಿಕವರಿ ಇರೋದ್ರಿಂದ ಸೆಕೆಂಡ್ ಎಂಟ್ರಿನಲ್ಲಿ 2 ಶಾರ್ಟ್ ವರ್ಕಿಂಗ್ಸ್ ಬರ್ತದೆ. ಸೊ ರಾಯಲ್ಟಿ ಶಾರ್ಟ್ ವರ್ಕಿಂಗ್ಸ್ ಡೆಬಿಟ್ ಯಾವಾಗ ಆಗುತ್ತೆ, ಶಾರ್ಟ್ ವರ್ಕಿಂಗ್ ಇದ್ದರೆ, ರಿಕವರಿ ಇದ್ದರೆ ಕ್ರೆಡಿಟ್ ಆಗುತ್ತೆ. ಸೆಕೆಂಡ್ ಎಂಟ್ರಿನಲ್ಲಿ 2 ಶಾರ್ಟ್ ವರ್ಕಿಂಗ್ಸ್ ಅಂತ ಬರೀತೀರಾ. ಸೊ ಹಿಯರ್ ಲೆಸರ್ಸ್ ಅಕೌಂಟ್ ಯು ಕ್ಯಾನ್ ಸಿ ಲೆಸರ್ಸ್ ಅಕೌಂಟ್ ಇಸ್ ಕ್ರೆಡಿಟೆಡ್, ಸೊ ವಿಲ್ ರೈಟ್ ಬೈ ರಾಯಲ್ಟಿ 90,000, ಬೈ ರಾಯಲ್ಟಿ 90,000 ಅಂತ ಬರೀತೀರಾ. ಓಕೆ, ಬಟ್ ಈ ಡೆಬಿಟ್ ಸೈಡ್ದು ಬರೆಯುವಾಗ ಸೆಕೆಂಡ್ ಎಂಟ್ರಿ ನೋಡಿ, ಲೆಸರ್ಸ್ ಅಕೌಂಟ್ ಡೇಟೆಡ್ ಟು ಬ್ಯಾಂಕ್ 2 ಶಾರ್ಟ್ ವರ್ಕಿಂಗ್ಸ್ ಇರೋದು. 90,000ಅಲ್ಲಿ 80,000 ಪೇಮೆಂಟ್, 10,000 ರಿಟೈನ್ ಮಾಡ್ತಿದ್ದೀರಾ. ಸೊ ದಿಸ್ ಎಂಟ್ರಿ ಇಫ್ ಯು ಸ್ಪ್ಲಿಟ್ ಇಂಟು 2 ಪಾರ್ಟ್ಸ್, ಲೆಸರ್ಸ್ ಅಕೌಂಟ್ ಡೇಟೆಡ್ ಟು ಬ್ಯಾಂಕ್ 80,000, ಲೆಸರ್ಸ್ ಅಕೌಂಟ್ ಡೇಟೆಡ್ ಟು ಶಾರ್ಟ್ ವರ್ಕಿಂಗ್ಸ್ 10,000 ಅಂತ ಬರುತ್ತೆ. ಸೊ ಎರಡೂ ಕಡೆನೂ ಲೆಸರ್ಸ್ ಅಕೌಂಟ್ ಡೆಬಿಟ್ ಆಗಿರೋದ್ರಿಂದ ಡೆಬಿಟ್ ಸೈಡಲ್ಲಿ 2 ಬ್ಯಾಂಕ್ 2 ಶಾರ್ಟ್ ವರ್ಕಿಂಗ್ಸ್ ಅಂತ ಬರೀತೀರಾ. 2 ಬ್ಯಾಂಕ್ 2 ಶಾರ್ಟ್ ವರ್ಕಿಂಗ್ಸ್. ಸೊ here you have, whenever there is a short working you write by short working, whenever there is recovery you write 2 short workings. okay, in lessers account by royalty to bank another standard every year. you can see by royalty to bank is standard every year. ಶಾರ್ಟ್ ವರ್ಕಿಂಗ್ ಕಾಲಮಲ್ಲಿ ಹಣ ಇದ್ದರೆ ಬೈ ಶಾರ್ಟ್ ವರ್ಕಿಂಗ್ ಆಗುತ್ತೆ, ರಿಕವರಿ ಕಾಲಮಲ್ಲಿ ಇದ್ದರೆ 2 ಶಾರ್ಟ್ ವರ್ಕಿಂಗ್ಸ್ ಆಗುತ್ತೆ. ಇದು ಎಲ್ಲಿ, ಲೆಸರ್ಸ್ ಅಕೌಂಟಲ್ಲಿ. ಸೊ ಲೆಟ್ಸ್ ನಾವು ಮೂವ್ ಆನ್ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. So here you have royalty short working in the first year and recovery and irrecovery in the third year. okay, ಮಧ್ಯದಲ್ಲಿ ಏನೂ ಇಲ್ಲ. ಶಾರ್ಟ್ ವರ್ಕಿಂಗ್ ಇಸ್ ಅನ್ ಅಸೆಟ್. ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ ಇದೆ. ಶಾರ್ಟ್ ವರ್ಕಿಂಗ್ ಇದ್ದಾಗ ನೀವೇನು ಮಾಡ್ತೀರಾ, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೇಟೆಡ್ ಟು ಲೆಸರ್, ರಾಯಲ್ಟಿ ಅಕೌಂಟ್ ಡೇಟೆಡ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟೆಡ್ ಟು ಲೆಸರ್ ಅಂತ ಬರ್ತಿರ್ತೀರ. ಇನ್ನೆಲ್ಲೂ ನಿಮಗೆ ಶಾರ್ಟ್ ವರ್ಕಿಂಗ್ ಕಾಣಿಸ್ತಾ ಇಲ್ಲ ಅಲ್ವಾ. ಸೊ ಫಸ್ಟ್ ಇಯರ್ ಈ ಎಂಟ್ರಿನ ಸ್ಪ್ಲಿಟ್ ಮಾಡಿದ್ರೆ ರಾಯಲ್ಟಿ ಅಕೌಂಟ್ ಡೇಟೆಡ್ ಟು ಲೆಸರ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೇಟೆಡ್ ಟು ಲೆಸರ್, ಶಾರ್ಟ್ ವರ್ಕಿಂಗ್ ಟು ಲೆಸರ್, ರಾಯಲ್ಟಿ ಅಕೌಂಟ್ ಡೇಟೆಡ್ ಟು ಲೆಸರ್, ಎರಡು ಸಪ್ರೇಟ್ ಎಂಟ್ರಿ ಆಗುತ್ತೆ. ರಾಯಲ್ಟಿ ಅಕೌಂಟ್ ಡೇಟೆಡ್ 60,000 ಟು ಲೆಸರ್ 60,000, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೇಟೆಡ್ 20,000 ಟು ಲೆಸರ್ 20,000. ಸೊ ಇಲ್ಲಿ ನಿಮಗೆ ಶಾರ್ಟ್ ವರ್ಕಿಂಗ್ಸ್ ಕಾಣಿಸುತ್ತಾ ಇಲ್ಲ, ಇಲ್ಲಿ ಕಾಣಿಸ್ತಾ ಇದೆ. ಸೊ ಶಾರ್ಟ್ ವರ್ಕಿಂಗ್ ಇಸ್ ಡೆಬಿಟೆಡ್. ಸೊ ಶಾರ್ಟ್ ವರ್ಕಿಂಗ್ ಅಕೌಂಟ್ ನೀವು ಮಾಡುವಾಗ ಶಾರ್ಟ್ ವರ್ಕಿಂಗ್ ಅಕೌಂಟ್ದು ಡೆಬಿಟ್ ಸೈಡಲ್ಲಿ ಟು ಲೆಸರ್ 20,000 ಅಂತ ಬರೀತೀರಾ. ಶಾರ್ಟ್ ವರ್ಕಿಂಗ್ದು ಅಕೌಂಟ್ದು ಡೆಬಿಟ್ ಸೈಡಲ್ಲಿ ಟು ಲೆಸರ್ 20,000 ಅಂತ ಬರಿತಾ ಇದ್ದೀರಾ. ಆ್ಯಂಡ್ ದ ಸೇಮ್ ಥಿಂಗ್ ಇಸ್ ಕ್ಯಾರಿಡ್ ಫಾರ್ವರ್ಡ್. ಇದು ಅಸೆಟ್ ಆದ್ದರಿಂದ ಇದನ್ನು ನೀವು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೀರಾ. ಕ್ಯಾರಿಡ್ ಡೌನ್ ಅಂತ ಬರೆದು ಬ್ಯಾಲೆನ್ಸ್ ಶೀಟಲ್ಲಿ ಏನು ಬ್ಯಾಲೆನ್ಸ್ ಇರುತ್ತೋ ಅದನ್ನು ಅಸೆಟ್ ಸೈಡಲ್ಲಿ ತೋರಿಸ್ತೀರಾ. 2016 ಶಾರ್ಟ್ ವರ್ಕಿಂಗ್ ಕಾಲಮಲ್ಲೂ ಹಣ ಇಲ್ಲ, ರಿಕವರಿ ಕಾಲಮಲ್ಲೂ ಹಣ ಇಲ್ಲ. ಸೊ ಆ್ಯಸ್ ಇಟ್ ಇಸ್ ನಾವೇನು ಮಾಡ್ತೀವಿ, 2016 ಎಂಟ್ರೀಸ್ ನೋಡಿ, ರಾಯಲ್ಟಿ ಟು ಲೆಸರ್ ಇದೆ, ಲೆಸರ್ ಟು ಬ್ಯಾಂಕ್ ಇದೆ, ಪ್ರೊಡಕ್ಷನ್ ಟು ರಾಯಲ್ಟಿ. ಇಲ್ಲಿ ಎಲ್ಲಾದರೂ ನಿಮಗೆ ಶಾರ್ಟ್ ವರ್ಕಿಂಗ್ಸ್ ಕಾಣಿಸುತ್ತಾ ಇಲ್ಲ. ಸೊ ಹಾಗಾಗಿ 2016 ಏನೂ ಎಂಟ್ರಿ ಬರೋದಿಲ್ಲ. ಯುಲ್ ಜಸ್ಟ್ ರೈಟ್ 2016 ಏನೂ ಎಂಟ್ರೀಸ್ ಬರೋಲ್ಲ. ಯುಲ್ ರೈಟ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆನ್ 1/1/2016, ಎಂಡ್ ಆಫ್ ದ ಇಯರ್ ಮತ್ತೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. 16 ಶಾರ್ಟ್ ವರ್ಕಿಂಗ್ ಸಂಬಂಧಪಟ್ಟ ಯಾವ ಎಂಟ್ರಿನೂ ಇಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಇಲ್ಲಿ ಬೈ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬಿಗಿನಿಂಗ್ ಆಫ್ ದ ಇಯರಲ್ಲಿ ಬರೆದು ಎಂಡ್ ಆಫ್ ದ ಇಯರಲ್ಲಿ ಅದೇ ಬ್ಯಾಲೆನ್ಸ್ನ ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಓಕೆ, ಸೊ ಫಸ್ಟ್ ಇಯರಲ್ಲಿ ಮಾತ್ರ ಶಾರ್ಟ್ ವರ್ಕಿಂಗ್ಸ್ ಇರೋದು. ಸೊ ಟು ಲೆಸರ್ ಅಂತ ಹಾಕಿದ್ದೀವಿ ಅದನ್ನು. ನೆಕ್ಸ್ಟ್, so here you can see 2016 no entries related to short working. So 16 we have just written by to balance brought down, by balance carried on, the same 20,000. Next, 2017 have a look. Royalty to lesser, ಇಲ್ಲಿ ಶಾರ್ಟ್ ವರ್ಕಿಂಗ್ ಕಾಣಿಸಲ್ಲ, ಇಲ್ಲಿ ಶಾರ್ಟ್ ವರ್ಕಿಂಗ್ ಕಾಣಿಸ್ತಾ ಇದೆ. ಸೊ ಲೆಸರ್ ಟು ಬ್ಯಾಂಕ್ ಟು ಶಾರ್ಟ್ ವರ್ಕಿಂಗ್ ಇಸ್ ರಿಕವರ್ಡ್. ಸೊ 2 ಶಾರ್ಟ್ ವರ್ಕಿಂಗ್ಸ್ ಹಾಕಿರೋದ್ರಿಂದ ಕ್ರೆಡಿಟ್ ಆಗಿದೆ ಅದು. ಸೊ ಡೆಬಿಟ್ ಸೈಡಲ್ಲಿ ಬೈ ಲೆಸರ್ 10,000 ಬರೀಬೇಕು. ಸೊ 10,000 ರೂಪಾಯಿ ರಿಕವರ್ ಮಾಡ್ಕೊಂಡ್ವಿ. ಹ್ಯಾವ್ ಎ ಲುಕ್ ಅಟ್ ದಿ ಎಂಟ್ರಿ. ಲೆಸರ್ಸ್ ಅಕೌಂಟ್ ಡೇಟೆಡ್ ಟು ಬ್ಯಾಂಕ್ ಟು ಶಾರ್ಟ್ ವರ್ಕಿಂಗ್ಸ್. ಸ್ಪ್ಲಿಟ್ ಮಾಡಿದ್ರೆ ಲೆಸರ್ಸ್ ಅಕೌಂಟ್ ಡೇಟೆಡ್ ಟು ಬ್ಯಾಂಕ್, ಲೆಸರ್ಸ್ ಅಕೌಂಟ್ ಡೇಟೆಡ್ ಟು ಶಾರ್ಟ್ ವರ್ಕಿಂಗ್ಸ್, 2 ಎಂಟ್ರಿ ಬರುತ್ತೆ. ಸೊ ಹಿಯರ್ ಯು ಕ್ಯಾನ್ ಸಿ ದೇರ್ ಇಸ್ ನೋ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್, ಬಟ್ ಹಿಯರ್ ಯು ಹ್ಯಾವ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಕ್ರೆಡಿಟ್ ಸೈಡಲ್ಲಿ ಬೈ ಲೆಸರ್ 10,000 ಬರೀರಿ. ಬೈ ಲೆಸರ್ 10,000 31st December 2017. ಸೊ 20,000 ಎಕ್ಸ್ಟ್ರಾ ಪೇ ಮಾಡಿದ್ರಿ, 10,000 ರಿಕವರ್ ಮಾಡಿದ್ರಿ ಬೈ ಲೆಸರ್ ಅಂತ. ಉಳಿದಿದ್ದನ್ನು P&L ಟ್ರಾನ್ಸ್ಫರ್ ಮಾಡ್ತಿದ್ದೀರಾ.
ಉಳಿದಿದ್ದು ರಿಕವರ್ ಮಾಡ್ಕೊಳೋಕ್ಕಾಗಿಲ್ಲ. ಸೊ ಲಾಸ್ ಆಯಿತು, ಅದನ್ನು ಪಿ ಆ್ಯಂಡ್ ಎಲ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ವಿ. ಸೊ ದ್ಯಾಟ್ ಇಸ್ ದ ಫೋರ್ತ್ ಎಂಟ್ರಿ. ಇಲ್ಲಿ ನೋಡಿ ಪಿ ಆ್ಯಂಡ್ ಎಲ್ ಟು ಶಾರ್ಟ್ ವರ್ಕಿಂಗ್ಸ್ ಇದೆ, ಶಾರ್ಟ್ ವರ್ಕಿಂಗ್ ಇಸ್ ಕ್ರೆಡಿಟೆಡ್. ಸೊ ಕ್ರೆಡಿಟ್ ಸೈಡಲ್ಲಿ ಬೈ ಪಿ ಆ್ಯಂಡ್ ಎಲ್ 10,000 ಅಂತ ಬರೀತಿದೆ. ಸೊ ದ ಅಕೌಂಟ್ ಶಾರ್ಟ್ ವರ್ಕಿಂಗ್ ಅಕೌಂಟ್ ಗೆಟ್ಸ್ ಕ್ಲೋಸ್ಡ್. ಸೊ 20,000 ಇದ್ದಿದ್ರಲ್ಲಿ 10,000 ರೂಪಾಯಿ ರಿಕವರ್ ಮಾಡಿಕೊಂಡು ಉಳಿದಿದ್ದು 10,000 ರೂಪಾಯಿ ಇರ್ರಿಕವರಿ ಆಯಿತು. ಸೊ ಅದನ್ನು ಪಿ ಆ್ಯಂಡ್ ಎಲ್ ಅಕೌಂಟ್ಗೆ ಲಾಸ್ ಅಂತ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಸೊ ಹಿಯರ್ ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ session 4 of unit 1 of this particular subject. I hope you have understood this problem. You can go through the study material, listen to the video again once or twice, and then if you have any doubts you can always contact me. Just drop a comment in the comment section below. Thank you so much.